ಸ್ನೇಹಿತರೆ, ವಿಜಯನಗರದ ಅರಸರ ಕೊಡುಗೆಗಳ ಬಗ್ಗೆ ಹೇಳ್ತಾ ಹೋದರೆ ಅದು ಒಂದು ಜನ್ಮಕ್ಕೆ ಸಾಕಾಗೋದಿಲ್ವೇನೋ. ಹಂಪಿಯ ಕಥೆಯನ್ನು ಬಿಟ್ಬಿಡಿ, ಅಲ್ಲಿಂದ 280 ಕಿಲೋಮೀಟರುಗಳ ದೂರದಲ್ಲೊಂದು ಅದ್ಭುತ ಕಲಾಖಂಡವೇ ಎದ್ದು ನಿಂತಿದೆ. ಅಲ್ಲಿನ ನಾಟ್ಯ ಮಂಟಪದಲ್ಲಿ ತೇಲೋ ಕಂಬ ಇದೆ. ಅಲ್ಲಿನ ಶಿಲ್ಪಗಳು ಇನ್ನೇನು ಎದ್ದು ಬಂದು ನರ್ತನ ಮಾಡಿಬಿಡುತ್ತವೇನೋ ಅನ್ನೋಷ್ಟು ಜೀವಂತಿಕೆಯನ್ನು ತುಂಬಿಕೊಂಡಿವೆ. ಅಲ್ಲಿ ಜಗತ್ತನ್ನೇ ನಿಬ್ಬೆರಗಾಗಿಸೋ ಆಧುನಿಕ ವಿಜ್ಞಾನ ಕಾಲು ಮುರುಕೊಂಡು ಬಿದ್ದಿದೆ. ಇವತ್ತಿನ ಫ್ಲೈಓವರ್ಗಳನ್ನು ಕಟ್ಟೋದಕ್ಕೆ ಬಳಸೋ ತಂತ್ರಜ್ಞಾನ ಅಲ್ಲಿ 600 ವರ್ಷಗಳ ಹಿಂದೆಯೇ ಬಳಸಲಾಗಿದೆ. ಇದೆಲ್ಲದಕ್ಕೂ ಕಳಶ ಇಟ್ಟಂತೆ ಆ ಸ್ಥಳಕ್ಕೊಂದು ಪುರಾಣ ಐತಿಹಾಸಿಕ ಮಹತ್ವ ಕೂಡ ಇದೆ. ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನು ಕಾಪಾಡೋದಕ್ಕೆ ಜಟಾಯು ಅನ್ನೋ ಪಕ್ಷಿ ಖುದ್ದು ರಾವಣನೊಂದಿಗೆ ಹೋರಾಟ ಮಾಡಿದ ವೀರನೆಲ ಅದು. ಆ ಅತ್ಯದ್ಭುತ ಸ್ಥಳದ ಕಥೆಯನ್ನು, ಅಲ್ಲಿರೋ ವಿಜಯನಗರದ ಅರಸರ ಕೊಡುಗೆಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆ ಅಲ್ಲಿನ ವಿಶೇಷಗಳನ್ನು ಹೇಳಿದರೆ ನಿಜಕ್ಕೂ ನೀವು ದಂಗಾಗ್ತೀರಿ. ಒಂದು ಬೃಹತ್ ಕಲ್ಲಿನ ಮಂಟಪ ತೇಲುವ ಕಂಬವೊಂದರ ಆಧಾರದ ಮೇಲೆ ನಿಂತಿದೆ ಅಂದರೆ ನಿಮಗೆ ನಂಬೋದಕ್ಕೆ ಸಾಧ್ಯ ಆಗುತ್ತಾ? ನೆಲದಿಂದ ಅರ್ಧ ಇಂಚು ಮೇಲೆ ಗಾಳಿಯಲ್ಲಿ ನಿಂತ ಕಂಬವೊಂದು 38 ಕಂಬಗಳ ಮಂದಿರಕ್ಕೆ ಆಧಾರವಾಗಿದೆ ಅಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಎಸ್, ಅದಿರೋದು ಬೇರೆನೆಲ್ಲೋ ಅಲ್ಲ, ನಮ್ಮ ಬೆಂಗಳೂರಿನಿಂದ ಕೇವಲ 122 ಕಿಲೋಮೀಟರ್ಗಳ ದೂರದಲ್ಲಿ. ಆ ಊರಿನ ಹೆಸರು ಲೇಪಾಕ್ಷಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಕಂಬದ ಕೆಳಗೆ ಬಟ್ಟೆಗಳನ್ನು ಹಾಸಿ ಜನ ಪರೀಕ್ಷೆ ಮಾಡ್ತಾರೆ. ಬಟ್ಟೆ ಯಾಕೆ? ಇಲ್ಲಿ ನೋಡಿ, ಒಂದು ಸ್ಮಾರ್ಟ್ಫೋನ್ ಕೂಡ ಸಲೀಸಾಗಿ ಈ ಕಂಬದ ಕೆಳಗಿಂದ ನುಸುಳಿ ಹೋಗುತ್ತೆ. ಇದು ಇಲ್ಲಿನ ತೇಲಾಡೋ ಕಂಬ. ಇದನ್ನ ಅಂತರಿಕ್ಷ ಸ್ತಂಭ ಅಂತ ಕರೀತಾರೆ. ಸಾವಿರದ 1902ರಲ್ಲಿ ಬಂದ ಬ್ರಿಟಿಷ್ ಇಂಜಿನಿಯರ್ ಹ್ಯಾಮ್ಲೆಟನ್ ಈ ಅಂತರಿಕ್ಷ ಸ್ತಂಭವನ್ನು ನೋಡಿ ಗಾಬರಿಯಾದನಂತೆ. ಇದು ಹೇಗೆ ತೇಲಾಡುತ್ತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕಾಗಿ ಇದನ್ನು ಹಾರೆಯಿಂದ ಮೀಟಿ ಸ್ವಲ್ಪ ಸರಿಸಿದಾನೆ ಅಷ್ಟೇ. ಇಡೀ ದೇವಾಲಯದ ಉಳಿದ ಕಂಬಗಳಲ್ಲಿ ಕೂಡ ಕಂಪನ ಕಾಣಿಸ್ಕೊಂಡಿದೆ. ಅಲ್ಲಿಗೆ ತನ್ನ ತನಿಖಾ ಕಾರ್ಯವನ್ನು ಅಷ್ಟಕ್ಕೆ ನಿಲ್ಲಿಸಿಬಿಟ್ನಂತೆ ಇಂಜಿನಿಯರ್ ಹ್ಯಾಮ್ಲೆಟನ್. ಹೀಗೆ ಮೀಟಿದ ನಂತರ ಈ ಕಂಬ ಸ್ವಲ್ಪ ವಾಲ್ತು ಮತ್ತು ಒಂದು ಭಾಗ ನೆಲಕ್ಕೆ ಕೂತಿದೆ. ಅಕಸ್ಮಾತ್ ಅವತ್ತೇನಾದರೂ ಇದನ್ನು ಇನ್ನೊಂದಷ್ಟು ಅಲಗಿಸಿಬಿಟ್ಟಿದ್ರೆ ಇಡೀ ಮಂಟಪವೇ ನೆಲಸಮವಾಗ್ತಿತ್ತು. ಯಾಕೆ ಅಂದರೆ ಆ ಮಂಟಪದ ಮೂಲಾಧಾರವೇ ಈ ತೇಲಾಡುವ ಕಂಬ. ಸುಮಾರು 600 ವರ್ಷಗಳ ಹಿಂದೆ ಇಂಥದ್ದೊಂದು ಅದ್ಭುತವನ್ನು ನಿರ್ಮಾಣ ಮಾಡಬೇಕು ಅಂದರೆ ಅವತ್ತಿಗೆ ನಮ್ಮ ಶಿಲ್ಪಶಾಸ್ತ್ರ ಅದೆಷ್ಟು ಮುಂದುವರೆದಿತ್ತು ಸ್ವಲ್ಪ ಊಹೆ ಮಾಡಿ ನೋಡಿ. ಇನ್ನು ಈ ಮಂದಿರ ಸಂಪೂರ್ಣವಾಗಿ ನಿರ್ಮಾಣಗೊಂಡಿರೋದು ಬೃಹತ್ ಗಾತ್ರದ ಬಂಡೆಕಲ್ಲುಗಳಿಂದ. ಇಲ್ಲಿನ ಗೋಡೆಗಳಿಗೆ ಸಿಮೆಂಟು, ಗಾರೆ ಯಾವುದನ್ನೂ ಬಳಸಿಲ್ಲ. ಕೇವಲ ಒಂದಕ್ಕೊಂದನ್ನು ಇಂಟರ್ಲಾಕ್ ಟೆಕ್ನಾಲಜಿ ಬಳಸಿ ಜೋಡಿಸಲಾಗಿದೆ. ಅಂದರೆ ಇವತ್ತು ನಮ್ಮ ಫ್ಲೈಓವರ್ನ ಗೋಡೆಗಳನ್ನು ಕಟ್ಟೋದಕ್ಕೆ ಇಂಟರ್ಲಾಕಿಂಗ್ ಇಟ್ಟಿಗೆಗಳನ್ನು ಬಳಸ್ತಿದಾರಲ್ಲ, ಅದೇ ತಂತ್ರಜ್ಞಾನ ಬಳಕೆಯಾಗಿದ್ದು 6 ಶತಮಾನಗಳ ಹಿಂದೆ. ಇದೆಲ್ಲದಕ್ಕಿಂತ ಆಶ್ಚರ್ಯಕರ ವಿಷಯ ಏನು ಗೊತ್ತಾ? ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಕಂಬಗಳ ಮಂಟಪ, ಇದನ್ನು ನರ್ತನ ಶಾಲೆ ಅಂತಾರೆ. ಇದರ ಸುತ್ತ ಇರೋ ಕಂಬಗಳ ಮಂಟಪಗಳನ್ನು ಕೂಡ ಒಂದ್ಸರಿ ನೋಡಿಬಿಡಿ. ಇವೆಲ್ಲ ಬೃಹತ್ ಬಂಡೆಯನ್ನು ಕೊರೆದು ನಿರ್ಮಿಸಲಾದ ಮಂಟಪಗಳು. 6 ಶತಮಾನಗಳ ಹಿಂದೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ಅವರದಿನ್ಯಾವ ಯಂತ್ರಗಳನ್ನು ಬಳಸಿದ್ರೋ, ಎಂಥ ತಂತ್ರಜ್ಞಾನ ಅವ್ರ ಬಳಿ ಇತ್ತು. ಇಲ್ಲಿ ಅವತ್ತಿನ ವಿಜಯನಗರದ ಆಡಳಿತಗಾರರಾಗಿದ್ದ ವೀರಣ್ಣ ಹಾಗೂ ವಿರೂಪಣ್ಣ ಅನ್ನೋ ಸಹೋದರರು ಇಂಥದ್ದೊಂದು ಅದ್ಭುತ ಕಲಾಖಂಡವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣವಾಗಿದ್ದು ಕೂಡ ಈ ಪ್ರದೇಶದ ಪೌರಾಣಿಕ ಹಿನ್ನೆಲೆ. ಆಮೆಯ ಬೆನ್ನಿನಾಕಾರದಲ್ಲಿರೋದ್ರಿಂದ ಇದನ್ನು ಕೂರ್ಮ ಪರ್ವತ ಅಂತ ಕರೀತಾರೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಪತ್ನಿ ಸೀತಾಮಾತೆಯನ್ನು ರಾಕ್ಷಸ ರಾಜ ರಾವಣ ಅಪಹರಿಸಿಕೊಂಡು ಹೋದ್ನಲ್ಲ, ಪಂಚವಟಿಯಿಂದ ಆಕೆಯನ್ನು ಕರ್ಕೊಂಡು ಹೋಗುವಾಗ ಜಟಾಯು ಅನ್ನೋ ಪಕ್ಷಿ ರಾವಣನಿಗೆ ಅಡ್ಡ ನಿಲ್ಲುತ್ತೆ. ಸೀತಾಮಾತೆಯ ರಕ್ಷಣೆಗಾಗಿ ರಾವಣಾಸುರನೊಂದಿಗೆ ಭಯಾನಕ ಕದನಕ್ಕಿಳಿಯುವ ಜಟಾಯು ರಾವಣನನ್ನು ಘಾಸಿಗೊಳಿಸಿತ್ತಂತೆ. ಕಡೆಗೆ ರಾವಣ ಆ ಪಕ್ಷಿಯ 2 ರೆಕ್ಕೆಗಳನ್ನು ಕತ್ತರಿಸಿಬಿಡ್ತಾನೆ. ಗಾಯಗೊಂಡು ಅರೆಜೀವವಾದ ಜಟಾಯು ಈ ಬೆಟ್ಟದ ಮೇಲೆ ಬೀಳುತ್ತೆ. ಮುಂದೆ ಸೀತಾಮಾತೆಯನ್ನು ಹುಡುಕ್ತಾ ಬರುವ ಶ್ರೀರಾಮ ಲಕ್ಷ್ಮಣರು ಈ ಪಕ್ಷಿಯನ್ನು ನೋಡ್ತಾರೆ. ರಾಮನಿಗೆ ವಿಷಯ ತಿಳಿಸೋದಿಕ್ಕಾಗಿಯೇ ಜೀವ ಹಿಡಿದು ಮಲಗಿದ್ದ ಪಕ್ಷಿ ರಾಮನ ಭೇಟಿಯಾದ ನಂತರ ಸಾವಿಗೀಡಾಗುತ್ತೆ.
ಆಗ ರಾಮ ಲಯಪಕ್ಷಿ ಅಂದನಂತೆ. ಲಯ ಅಂದರೆ ಅಂತ್ಯ ಅಂತ ಅರ್ಥ. ಹೀಗಾಗಿ ಇಲ್ಲಿಗೆ ಲೇಪಾಕ್ಷಿ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಈ ಬಗ್ಗೆ ಇನ್ನೊಂದು ಕಥೆ ಕೂಡ ಇದೆ, ಅದನ್ನು ಮುಂದೆ ನಿಮಗೆ ಹೇಳ್ತೀನಿ. ಹೀಗೆ ಜಟಾಯು ಪಕ್ಷಿ ಸಾವಿಗೀಡಾದ ಸ್ಥಳದಲ್ಲಿ ರಾಮ ಒಂದು ಶಿವಲಿಂಗವನ್ನು ಸ್ಥಾಪಿಸ್ತಾನೆ. ಮುಂದೆ ಅಗಸ್ತ್ಯ ಮಹಾಮುನಿಗಳು ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿದರಂತೆ. ಅಲ್ಲವರು ಸ್ಥಾಪಿಸಿದ ಶಿವ ಹಾಗೂ ವಿಷ್ಣುವಿನ ಮೂರ್ತಿಗಳಿವೆ. ಅದರ ವಿಶೇಷ ಏನು ಅಂದರೆ, ವಿಷ್ಣುವಿಗೆ ಪ್ರಿಯವಾದ ಪದ್ಮಪೀಠದ ಮೇಲೆ ಶಿವಲಿಂಗವಿದ್ದರೆ ಪಾಣಿಪೀಠದ ಮೇಲೆ ವಿಷ್ಣುಮೂರ್ತಿ ಇದ್ದಾನೆ. ಆ ಮೂಲಕ ಶಿವ ಮತ್ತು ವಿಷ್ಣು ಇಬ್ಬರು ಒಂದೇ ಅನ್ನೋ ಸಂದೇಶವನ್ನು ಇಲ್ಲಿ ರವಾನಿಸಲಾಗಿದೆ. ಇಂಥ ಪವಿತ್ರ ಸ್ಥಳವನ್ನು ಕಂಡ ವಿಜಯನಗರದ ಆಡಳಿತಾಧಿಕಾರಿ ವಿರೂಪಣ್ಣ ಹಾಗೂ ಆತನ ಸಹೋದರ ವೀರಣ್ಣ ಇಲ್ಲೊಂದು ಮಂದಿರ ಕಟ್ಟೋ ನಿರ್ಧಾರ ಮಾಡ್ತಾರೆ. ಅದಕ್ಕೆ ವಿಜಯನಗರದ ಅರಸ ಪೆನುಕೊಂಡೆಯ ಉಸ್ತುವಾರಿಯಾಗಿದ್ದ ಅಚ್ಯುತ ದೇವರಾಯರ ಅನುಮತಿಯನ್ನೂ ತಗೋತಾರೆ. ಇಲ್ಲಿ ಶಿಲಾ ವೈಭವವೇ ತಲೆ ಎತ್ತಿ ನಿಂತುಕೊಳ್ಳುತ್ತೆ. ಮುಖ್ಯ ಪ್ರಾಕಾರದಲ್ಲಿ ನರ್ತನ ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ದೇವ ನರ್ತಕಿ ಊರ್ವಶಿ ಇಲ್ಲಿ ನಾಟ್ಯ ಮಾಡ್ತಿದ್ರೆ ಶಿವ ಪಾರ್ವತಿಯರು ಅದನ್ನು ವೀಕ್ಷಣೆ ಮಾಡ್ತಿದ್ದಾರೆ. ನೃತ್ಯಾಚಾರ್ಯರು ವಾದ್ಯಾಚಾರ್ಯರು ವಾದ್ಯಗಳನ್ನು ನುಡಿಸ್ತಿದ್ದಾರೆ. ಈ ಶಿಲ್ಪಗಳು ಅದೆಷ್ಟು ಅದ್ಭುತವಾಗಿವೆ ಅಂದರೆ, ಇವತ್ತಿನ ಯಂತ್ರಗಳನ್ನು ಬಳಸಿ ಕೂಡ ನಾವು ಅಷ್ಟು ಕರಾರುವಾಕ್ಕಾದ ಶಿಲ್ಪಗಳನ್ನು ಕೆತ್ತೋದಿಕ್ಕೆ, ಅವುಗಳಿಗೆ ಜೀವಂತಿಕೆಯನ್ನು ತುಂಬೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿಂದ ಮುಂದಿರೋದು ವೀರಭದ್ರನ ಆಲಯದ ಪ್ರಾಂಗಣ. ಇದನ್ನು ಕಟ್ಟಿಸಿದ ವಿರೂಪಣ್ಣನ ಮನೆಯ ದೇವರು ವೀರಭದ್ರ. ಒಮ್ಮೆ ವೀರಭದ್ರ ಸ್ವಾಮಿ ವಿರೂಪಣ್ಣನವರ ಕನಸಲ್ಲಿ ಬಂದು ತನಗಾಗಿ ಒಂದು ಗುಡಿಯನ್ನು ಕಟ್ಟಿಸುವಂತೆ ಆಣತಿ ಕೊಟ್ಟನಂತೆ. ವೀರಭದ್ರನ ಅಪ್ಪಣೆಯಂತೆ ಈ ದೇವಾಲಯ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಅವನ ಮುಂದೆ ದುರ್ಗಾಮಾತೆಯ ಅತ್ಯಂತ ಸುಂದರವಾದ ವಿಗ್ರಹ ಇದೆ. ಅಲ್ಲಿಂದ ಹಿಂದಕ್ಕೆ ಬಂದರೆ 7 ಹೆಡೆಯ ಸರ್ಪದ ಮೇಲೆ ವಿರಾಜಮಾನನಾದ ಶಿವಲಿಂಗ ಕಾಣುತ್ತೆ. ಅದೇ ಬಂಡೆಲೆ ವಿನಾಯಕ ಕೂಡ ಇದ್ದಾನೆ. ಅದರ ಮುಂದಿರೋದೇ ಅರ್ಧಕ್ಕೆ ನಿಂತಿರೋ ಶಿವ ಪಾರ್ವತಿಯರ ಕಲ್ಯಾಣ ಮಂಟಪ. ನೀವು ಅಲ್ಲಿ ನಿಂತು ಅದು ಪೂರ್ಣವಾಗಿದ್ದರೆ ಹೇಗಿರ್ತಿತ್ತು ಅನ್ನೋದನ್ನ ಊಹೆ ಮಾಡ್ಕೋಬಹುದು. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಂಟಪದ ಪ್ರತಿಯೊಂದು ಸ್ತಂಭಗಳ ಕೆತ್ತನೆಯೂ ಅತ್ಯದ್ಭುತವಾಗಿದೆ. ಮದುಮಕ್ಕಳಾದ ಪಾರ್ವತಿ ಪರಮೇಶ್ವರರು, ವಸಿಷ್ಠ, ವಿಶ್ವಾಮಿತ್ರ ಸೇರಿದ ಹಾಗೆ ಸಪ್ತ ಋಷಿಗಳು, ಎಲ್ಲ ದೇವಾನುದೇವತೆಗಳು, ಕುಲಪುರೋಹಿತರು, ಹೀಗೆ ಪ್ರತಿಯೊಬ್ಬರೂ ಆ ಮದುವೆಯಲ್ಲಿ ಉಪಸ್ಥಿತರಿದ್ದರು ಅನ್ನೋದನ್ನ ಹೇಳೋ ಹಾಗೆ ಅಲ್ಲಿನ ಕಂಬಗಳ ಮೇಲೆ ಕೆತ್ತನೆಗಳಿವೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಪಾದದ ಗುರುತು, ಇದನ್ನ ಸೀತಾಪಾದ ಅಂತ ಕರೀತಾರೆ. ಲೇಪಾಕ್ಷಿಯಲ್ಲಿವತ್ತು 1000 ಅಡಿ ಕೊರೆದರೂ ನೀರು ಸಿಗೋದಿಲ್ಲ. ಆದರೆ ಈ ಪಾದದ ಹೆಬ್ಬೆಟ್ಟಿನ ಬದಿಯಿಂದ ವರ್ಷದ ಎಲ್ಲ ಕಾಲದಲ್ಲೂ ನೀರು ಜಿನುಗುತ್ತಲೇ ಇರುತ್ತೆ. ಈ ಮಂಟಪವನ್ನು ಕಟ್ಟುವಾಗಲೇ ವಿಜಯನಗರದ ಆಡಳಿತ ಅಳಿಯ ರಾಮರಾಯನ ಕೈಗೆ ಬಂದಿತ್ತು. ವೈಷ್ಣವ ಮತಾವಲಂಬಿಯಾಗಿದ್ದ ರಾಮರಾಯನಿಗೆ ಶೈವಾನುಯಾಯಿಗಳ ಬಗ್ಗೆ ಅಂಥ ಪ್ರೀತಿ ಏನೂ ಇರಲಿಲ್ಲ. ಅದೇ ಸಮಯದಲ್ಲೇ ರಾಜಧನವನ್ನು ದುರುಪಯೋಗ ಪಡಿಸ್ಕೊಂಡು ವಿರೂಪಣ್ಣ ಇಲ್ಲಿ ಮಂದಿರವನ್ನು ಕಟ್ತಿದ್ದಾನೆ ಅಂತ ಕೆಲ ಚಾಡಿಕೋರರು ಅಳಿಯ ರಾಮರಾಯನ ಕಿವಿ ಚುಚ್ಚಿದ್ರಂತೆ. ಇನ್ನೇನಿದೆ, ವಿರೂಪಣ್ಣನನ್ನು ಬಂಧಿಸಿ ತನ್ನಿ ಅಂತ ಆಜ್ಞೆ ಮಾಡಿಬಿಟ್ಟ ರಾಮರಾಯ. ಬಂಧನಕ್ಕಾಗಿ ಸೈನಿಕರು ಕೂಡ ಬಂದರು. ವಿಜಯನಗರದ ಅರಸರು ಕೊಡ್ತಿದ್ದ ಶಿಕ್ಷೆ ಕಣ್ಣು ಕೀಳೋದು. ಅದು ಗೊತ್ತಿದ್ದ ವಿರೂಪಣ್ಣ ತಾನೇ ತನ್ನ ಕೈಯಾರೆ ತನ್ನ 2 ಕಣ್ಣುಗಳನ್ನು ಕಿತ್ತು ಅಲ್ಲೇ ಬಿಸುಟ್ನಂತೆ. ಅಲ್ಲಿಗೆ ಆ ಶಿವ ಪಾರ್ವತಿಯರ ಕಲ್ಯಾಣ ಮಂಟಪದ ಕಾರ್ಯ ಅರ್ಧಕ್ಕೆ ನಿಂತೋಯ್ತು. ಇವತ್ತಿಗೂ ವಿರೂಪಣ್ಣನ ಕಣ್ಣು ಬಿದ್ದ ಜಾಗ ಅಂತ ಒಂದು ಗೋಡೆಯನ್ನು ತೋರಿಸ್ತಾರೆ. ಅಲ್ಲಿ ಕೆಂಪಗೆ ಧಾರೆಯಾಗಿ ಹರಿದ ಗುರುತೊಂದಿದೆ. ಅದನ್ನು ರಕ್ತದ ಛಾಯೆ ಅಂತ ಹೇಳ್ತಾರೆ. ಆದರೆ ಆ ಗೋಡೆಗೆ 2 ಚಿಕ್ಕ ತೂತುಗಳಿವೆ. ಆ ಕೆಂಪು ಧಾರೆ ಶತಮಾನಗಳಿಂದ ಹೇಗಿದೆ, ಅದು ಏನು ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಹಾಗವತ್ತು ವಿರೂಪಣ್ಣ ಕಣ್ಣು ಕಳ್ಕೊಂಡಿದ್ರಿಂದ ಅವನನ್ನು ಲೋಪಾಕ್ಷ ಅಂತ ಕರೆದ್ರಂತೆ. ಅದು ಅಪಭ್ರಂಶವಾಗಿ ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬಂತು ಅನ್ನೋ ಮಾತು ಕೂಡ ಇದೆ. ಇನ್ನು ಗ್ರಾನೈಟ್ ಕಲ್ಲು ಬಳಸಿ ಕಟ್ಟಲಾಗಿರೋ ಈ ದೇವಾಲಯ ನಿಮ್ಮನ್ನು ಅಚ್ಚರಿಗೆ ಈಡು ಮಾಡೋದೇ ಅದರ ಶಿಲ್ಪಗಳ ಮೂಲಕ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಈ ದೇವಾಲಯವನ್ನು ಕೆತ್ತಿದ ಶಿಲ್ಪಿಗಳು ಊಟ ಮಾಡೋದಕ್ಕಾಗಿ ನಿರ್ಮಾಣ ಮಾಡಿಕೊಂಡ ಕಲ್ಲಿನ ತಟ್ಟೆಗಳು ಅಂತ ಹೇಳ್ತಾರೆ. ಇವು ನಮ್ಮ ಹೋಟೆಲ್ಗಳಲ್ಲಿ ಕೊಡೋ ಬಾಂಬೆ ಪ್ಲೇಟ್ಸ್ ಥರ ಕಾಣುತ್ತವೆ. 600 ವರ್ಷಗಳ ಹಿಂದೆನೇ ಇಂಥ ತಟ್ಟೆಗಳ ಬಳಕೆ ನಮ್ಮಲ್ಲಿತ್ತು. ಇಲ್ಲಿ ನೋಡಿ, ಈ ಚಿತ್ರಗಳಿವೆಯಲ್ಲ, ಇವು ಅತ್ಯಂತ ಪುರಾತನ ಚಿತ್ರಗಳು. ಇತ್ತೀಚೆಗೆ ಸ್ವಲ್ಪ ಬಣ್ಣ ಕಳ್ಕೊಂಡಿವೆಯಾದರೂ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಬರೆಯಲಾದ ಈ ಚಿತ್ರಗಳು ಇವತ್ತಿಗೂ ಇವೆ ಅನ್ನೋದೇ ಒಂದು ಆಶ್ಚರ್ಯ. ಇಲ್ಲಿ ಕಾಣಿಸ್ತಿರೋ ಕೃಷ್ಣನ ಚಿತ್ರವನ್ನು ಅವತ್ತಿಗೆ 3D ಟೆಕ್ನಾಲಜಿ ಬಳಸಿ ಬರೆಯಲಾಗಿತ್ತು. ನೀವು ಯಾವ ಮೂಲೆಯಲ್ಲಿ ನಿಂತು ಬೇಕಾದರೂ ಈ ಕೃಷ್ಣನನ್ನು ನೋಡಿ, ಅವನು ನಿಮ್ಮನ್ನೇ ನೋಡ್ತಾ ಇರೋ ಹಾಗೆ ಕಾಣಿಸುತ್ತೆ.
ಇನ್ನು ಈ ಕಂಬದ ಮೇಲೆ ನೋಡ್ತಿದ್ದೀರಲ್ಲ ಹಸು, ಇಲ್ಲಿ ಒಂದೇ ಚಿತ್ರದಲ್ಲಿ 3 ಹಸುಗಳನ್ನು ತೋರಿಸಲಾಗಿದೆ. ಒಂದು ಮಗುವಿಗೆ ಹಾಲುಣಿಸ್ತಿದೆ, ಇನ್ನೊಂದು ಹುಲ್ಲು ತಿಂತಿದ್ರೆ ಮತ್ತೊಂದು ಹಸು ಸುಮ್ಮನೆ ನಿಂತಿದೆ. ಇವತ್ತಿನ 3D ತಂತ್ರಜ್ಞಾನದ ಕಲ್ಪನೆ ಶತಮಾನಗಳ ಹಿಂದೆನೇ ಭಾರತೀಯ ಶಿಲ್ಪಿಗಳಿಗೆ, ಚಿತ್ರಕಾರರಿಗೆ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ಮತ್ತಿನ್ಯಾವ ಸಾಕ್ಷಿ ಬೇಕು? ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಏಕಶಿಲೆಯಲ್ಲಿ ಕೆತ್ತಲಾದ ಬೃಹತ್ ನಂದಿ ವಿಗ್ರಹ. 15 ಅಡಿ ಎತ್ತರವಿರುವ ಈ ವಿಗ್ರಹ 27 ಅಡಿಗಳಷ್ಟು ಉದ್ದ ಇದ್ದು ಭಾರತದ ಅತಿದೊಡ್ಡ ನಂದಿ ವಿಗ್ರಹ ಅನ್ನೋ ಖ್ಯಾತಿಯನ್ನು ಪಡೆದಿದೆ. ಇದು ನಮ್ಮ ವಿಜಯನಗರದ ಅರಸರ ಕಲಾಪೋಷಣೆಗೆ ಹಾಗೂ ನಮ್ಮ ಅವತ್ತಿನ ಶಿಲ್ಪಗಳ ತಂತ್ರಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿ ಇವತ್ತಿಗೂ ನಿಂತಿರೋ ಅತ್ಯದ್ಭುತ ಕಲಾಕೃತಿ. ಭಾರತದಲ್ಲಿ ಎಂತೆಂಥ ಇಂಜಿನಿಯರ್ಗಳಿದ್ರು, ಅದೆಂಥ ಅದ್ಭುತ ಶಿಲ್ಪಿಗಳಿದ್ರು ಅಂತ ಹೇಳೋದಕ್ಕೆ ಈ ತೇಲಾಡೋ ಕಂಬ ಹಾಗೂ ಅದರ ಮೇಲೆ ಕೆತ್ತಿರೋ ಅದ್ಭುತ ಶಿಲ್ಪಗಳೇ ಸಾಕ್ಷಿ. ಏನಂತೀರಿ?